ನಾನು ನಿಮ್ಮ ರಾಜ್ಕುಮಾರ್. ನಾನೇ ರಾಜಕುಮಾರ. ವೀಕ್ಷಕರೇ, ಶ್ರಾವಣ ಮಾಸ ಅಂದ್ರೆ ಏನು? ಶ್ರಾವಣ ಮಾಸದ ವಿಶೇಷತೆಗಳೇನು? ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ವಿಚಾರ ಅಂದ್ರೆ ಏನು? ಶ್ರಾವಣ ಮಾಸದಲ್ಲಿ ಶೈವ ಪಂಥದವರು ಹೇಗೆ ಆರಾಧನೆ ಮಾಡ್ತಾರೆ? ಶ್ರಾವಣ ಮಾಸದಲ್ಲಿ ವೈಷ್ಣವರು ಹೇಗೆ ಆರಾಧನೆ ಮಾಡ್ತಾರೆ? ಶ್ರಾವಣ ಮಾಸದಲ್ಲಿ ಶಕ್ತಿ ಪಂಥದವರು ಹೇಗೆ ಆರಾಧನೆ ಮಾಡ್ತಾರೆ? ಶ್ರಾವಣ ಮಾಸದಲ್ಲಿ ತಾಂತ್ರಿಕರು ಹೇಗೆ ಆಚರಣೆ ಮಾಡ್ತಾರೆ? ಶ್ರಾವಣ ಮಾಸ ಬಂದಿದ್ದಾದರೂ ಹೇಗೆ? ಶ್ರಾವಣ ಅಂತ ಹೆಸರು ಬಂದಿದ್ದಾದರೂ ಹೇಗೆ? ಶ್ರಾವಣದಲ್ಲಿ ಪ್ರಾಚೀನ ಭಾರತದ ಜನರು ಹೇಗೆ ಆರಾಧನೆ ಮಾಡ್ತಾಯಿದ್ರು? ಈ ಶ್ರಾವಣ ಮಾಸವನ್ನು ಹೇಗೆ ಬರಮಾಡ್ಕೊಳ್ತಾ ಇದ್ರು? ಶ್ರಾವಣ ಮಾಸ ಪ್ರಾಚೀನ ಕಾಲದಲ್ಲಿ ಯಾಕೆ ಆರಾಧನೆ ಮಾಡ್ತಾಯಿದ್ರು? ಶ್ರಾವಣ ಮಾಸದಲ್ಲಿ ಯಾರು ಯಾಕೆ ನಾನ್ ವೆಜ್ ತಿನ್ನಬಾರ್ದು ಅಂತ ಹೇಳ್ತಾರೆ? ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ತಿಂದರೆ ಏನಾಗುತ್ತೆ? ಈ ಥರ ಕುತೂಹಲವಾದ ವಿಷಯಕ್ಕೆ ಈ ನಮ್ಮ ಟಾಪಿಕ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಬನ್ನಿ ಈ ಟಾಪಿಕ್ನ ಮುಂದುವರಿಸೋಣ.